ಏನು ಜಂಪ್ ಮಾಡೋದಂದ್ರೆ ಇಷ್ಟನಾ ಏನೋ ಗೊತ್ತಿಲ್ಲ ಕರೀತಾ ಇರುತ್ತೆ. ಸರ್ ನೀವು ಯಾವತ್ತಾದ್ರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸರ್? ನಾ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ. 7ನೇ ಕ್ಲಾಸಲ್ಲಿ ಏನ್ ಗೊತ್ತಿರುತ್ತೆ ಹೇಳಿ? ಅದೇನೋ ಗೊತ್ತಿಲ್ಲ, ಒಂದು ಇಡೀ ಸಮಾಜ ಚೇಂಜ್ ಮಾಡ್ಬೇಕು. ಚಾಮರಾಜಪೇಟೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಣ್ಣ ನೀವ್ ಹೆಂಗ್ ತಗೋತೀರ? ರಾಜೇಶ ನಿಲ್ಲು ಅಂತ ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತೆ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು. ನಿನ್ನೆ ಆಫೀಸಲ್ಲಿ ಮಧ್ಯಾಹ್ನ ನಾನು ಖಾಲಿದ್ದಾಗೂ ಉಪೇಂದ್ರ ಫಿಲಮೇ ನೋಡಿರೋದು ನೋಡ್ಬಿಟ್ಟು ಅಲ್ಲ ನಮ್ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ಮನೆ ಹಂಗೆಲ್ಲ ತಪ್ಕೊಳಂಗೆ ಸೌಟ್ ಎತ್ಕೊಂಡ್ಬಿಡೋರು. ಬೇರೆ ಗೊತ್ತಲ್ಲ, ಜೋಗಿ ಮಾದೇಶನ್ ಚಳಿ ಹಂಗೆ ಓಡಾಡ್ತಿದ್ರು. ಯಾರು ಮಾಡಿದಿರೋ ಸಿನಿಮಾ ನೀನೇನ್ ಮಾಡ್ತೀಯ? ಹೌದಾ, ಉಲ್ಟಾ ತೋರಿಸ್ತೀನಿ, ಏನ್ ಮಾಡ್ತೀಯ? ಬಿಗಿನಿಂಗ್ ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್, ಹುಡುಕಾಟ ಒಳಗಡೆ. ಹುಡುಕಾಟ ಒಳಗಡೆಯಿಂದ ಬರುತ್ತೆ. ಸಮಾಜ ಹೀಗಿದೆ. ಹಾಕುರುವೆ ಸರ್ ಅವ್ರು ಕೊಟ್ಟಿದ್ದಾರ ನೀವು ಕೊಟ್ಟಿದ್ದೀರಾ? ಇದು ಶಿವ ಮೆಚ್ಚಿದ ಕಣ್ಣಪ್ಪ. ಒಬ್ಬ ಬಡವನ ಮಗ, ಅವ್ನು ಟ್ಯಾಲೆಂಟ್ ಇರಲ್ಲ. ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕಾ? ಜಸ್ಟ್ ಪ್ರತಿಭೆ. ಬದುಕಿದ್ರೆ ಮುತ್ತುರಾಜ್ ತರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ತರ. 45 ಅಂದ್ರೆ ನಿಮ್ಮ ಪ್ರಕಾರ ಏನು? ಇದರಿಂದ ಜನರಿಗೆ ಯಾವ ತರ ಸಂದೇಶ ಕಳಿಸ್ತೀರಿ? ಏನ್ ಮೆಸೇಜ್? 45 ಅಂದ್ರೆ ಎಮೋಷನ್. ಸರ್ ನಾ ಕ್ಯಾರವನ್ ಅಲ್ಲಿ ಕ್ಯಾರವನ್ ಅಲ್ಲಿ ಅಣ್ಣ ಮಗು ತರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ. ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಫಿಲ್ಮ್ ಇದೆ, ಗೀತಾ ಇದ್ದಾರೆ, ಮಕ್ಕಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಒಂದು ವೇಳೆ ಏನಾದ್ರು ಹೆಚ್ಚು ಏನು ಮಾಡೋದಪ್ಪ ಅನ್ನೋದೇ ಒಂದು ಭಯ. ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ, ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ. ಮಿಡಲ್ ನಾವೇನು ಡ್ಯಾಶ್ ಏನಂತೀವಿ ಅದೇ ನಾವು ಇದು ಮಾಡ್ಕೊಂಡು ಹೋಗ್ತೀವಿ.